ನಮ್ಮ ಆರ್ಮುಗಂ ಆರೋಗ್ಯ ಪಕೋಡ, ರಾಗಿ ಪಕೋಡ ರೆಡಿ ಆಗಿದೆ. ಅದನ್ನ ಹಾಕ್ಕೊಳ್ಳೋಣ. ಎಣ್ಣೆ ಗರ್ಮ ಗರಂ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ವಾ? ಇದು ಹಿಂಗೆ ಒಂದು 10 ನಿಮಿಷ ಹಂಗೆ ಬಿಡ್ಬಿಡ್ಬೇಕು. ಅವಾಗ ಅದು ಪರ್ಫೆಕ್ಟ್ ಹಂಗೆ ಇಟ್ಕೊಳ್ಳುತ್ತೆ. ಆಮೇಲೆ ಹಾಟ್ ಪಕೋಡ ಕೊಡ್ತೀವಿ. ಈ 10 ನಿಮಿಷದಲ್ಲಿ ತುಂಬಾ ಮಾತುಕತೆ ಮಾಡ್ಬೋದು ನೀವು ಮತ್ತೆ ನಾನು. ಓಕೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ಸಮ್ ರೆಕಾರ್ಡ್ ಬ್ರೇಕಿಂಗ್ ವಿಷಯ. ಮಹಾಜನಗಳೇ, ಹೇಳ್ತಿದ್ದೆ ಇವರು ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲೇ ರೆಕಾರ್ಡ್ ಮಾಡಿದ್ದಾರೆ. ಅದು ಯಾವ ರೆಕಾರ್ಡು, ಏನ್ ರೆಕಾರ್ಡು ಅಂತ ಸ್ವಲ್ಪ ಮಹಾಜನಗಳು ಹೇಳಿ. ಅಂದ್ರೆ ರೆಕಾರ್ಡ್ ಅಂದ್ರೆ ಡಬ್ಬಿಂಗ್ಸ್ ಅಂತ ತಗೊಂಡ್ರೆ ನಾನು ಫಸ್ಟ್ ಡಬ್ಬಿಂಗ್ ಮಾಡಿದ್ದು 1975. ಸೊ ಈ 40 years ಜರ್ನಿಯಲ್ಲಿ ಆಲ್ಮೋಸ್ಟ್ ಅಂದರೆ ಲೆಕ್ಕ ಇರೋದು ಒಂದು 3500 ಮೂವೀಸ್ ಆಗಿದೆ. ಸ್ವಲ್ಪ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗೋಣ. ಆಲ್ಮೋಸ್ಟ್ 40 years ಅಂತ ಹೇಳಿದ್ರಿ. ದಟ್ ಡಸ್ ನಾಟ್ ಜಸ್ಟಿಫೈ ಅಟ್ ಆಲ್. ನಿಮ್ಮನ್ನ ನೋಡಿದ್ರೆ ಹಂಗೆ ಇಲ್ವೇ ಇಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು ರೇಡಿಯೋ ಕನೆಕ್ಷನ್ ಎಲ್ಲೋ ಇದೆಯಲ್ಲ, ನಾವು ರೇಡಿಯೋ ಜಾಕಿ. ಎಸ್. ಸೊ ಫಸ್ಟ್ ರೇಡಿಯೋ ಮಾಡಿದ್ ನೀವು. ಎಸ್. ಆ ಕತೆ ಹೇಳಿ. ಎಸ್, ಫಸ್ಟ್ AVN ಮೂರ್ತಿ ಅಂತ ನಮ್ಮ ತಂದೆ ಅವರ ತುಂಬಾ ಕ್ಲೋಸ್ ಫ್ರೆಂಡು. ಅವರು ಈ ಅಡ್ವರ್ಟೈಸ್ಮೆಂಟ್ಸ್ ಇದಕ್ಕೆಲ್ಲ ವಾಯ್ಸ್ ಓವರ್ಸ್ ಇದೆಲ್ಲ ಅವ್ರು ಮಾಡ್ತಾರೆ. ಅಂಡ್ ಹೀಸ್ ಅನ್ ಇನ್ಚಾರ್ಜ್ ಆಫ್ ಸಮ್ ಕಂಪನಿ ಆಲ್ಸೋ. ಬ್ಯಾಂಕ್ ಆಡ್ ಒಂದಿತ್ತು. ಸೊ ಅದಕ್ಕೆ ವಾಯ್ಸ್ ಬೇಕಾಗಿತ್ತು. ಸೊ ನನ್ನ ಅದೇ ಮನೆಗೆ ಬಂದು ರವೀನ್ ಕರ್ಕೊಂಡು ಹೋಗ್ತೀನಿ ಅಂತ ಹಿ ಟುಕ್ ಮೀ ಅಂಡ್ ದಟ್ ವಾಸ್ ಮೈ ಫಸ್ಟ್ ಡಬ್ಬಿಂಗ್ ಬಿಫೋರ್ ದ ಮೈಕ್ ಇನ್ ರೇಡಿಯೋ ಸ್ಟೇಷನ್. ಸೊ ಇನ್ ಅ ವೇ ನೀವು ಒಬ್ಬ ರೇಡಿಯೋ ಜಾಕಿ ಹತ್ತತ್ರ ಅಂತ ಹೇಳ್ಬೋದು. Yes. That is how you started your life. Yes. Two radio jockeys in the same place. Yes. Super. Good. So 3500 plus dubbings ಅಂತ ಹೇಳ್ತಿದ್ರಿ. ಅದೇ 3500 ಮೂವೀಸ್ ಆಯಿತು. ಈಗ ನೋಡಿದ್ರೆ ಬಿಕಾಸ್ ನಮ್ಮನ್ನ ಸಾಯಿ ಕುಮಾರೇ ತಗೊಳ್ಳಿ, ಅವರು ಬರೀ ಹೀರೋಸ್ ವರ್ಗೆ ಮಾತಾಡಿದ್ರು. ಸೊ ಅವರು ಒಂದು 1500 ಮೂವೀಸ್. ಸೊ ಹಂಗೆ ಅಂದ್ರೆ ಡಬ್ಬಿಂಗ್ ಆರ್ಟಿಸ್ಟ್ ಎಲ್ಲರೂ ಒಂದ್ಸಲ ರಫ್ ಆಗಿ ನಮ್ಮ ಸ್ಟಾಟಿಸ್ಟಿಕ್ಸ್ ಎಲ್ಲ ತಗೊಂಡ್ರೆ ಐ ವಾಸ್ ಫಾರ್ ಅಹೆಡ್ 3500 ಮೂವೀಸ್. ಸೊ ದೆನ್ ಸ್ಲೋಲಿ ನಮ್ಮ ಫ್ಯಾನ್ಸು ಇವರೆಲ್ಲ ಸೇರಿ ಇದನ್ನ ಗಿನ್ನೀಸ್ ಅಲ್ಲಿ ಟ್ರೈ ಮಾಡಬೇಕು ಅಂತ ದೇ ಸ್ಟಾರ್ಟೆಡ್ ಆಲ್ರೆಡಿ. ಒಂದು 2-3 months ಆಗಿ ನಡೀತಾ ಇದೆ, ಆಲ್ಮೋಸ್ಟ್ 6 months ಇಂದ. ಬಿಕಾಸ್ ಅವರಿಗೆ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಬೇಕು. ಸೊ ಅದೆಲ್ಲ ರೆಡಿ ಆಗ್ತಾ ಇದೆ. ಮೋಸ್ಟ್ಲಿ ಇನ್ನೊಂದು 6 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಆದ್ರೆ ದೆನ್ ದರ್ಸ್ ಅ ಚಾನ್ಸಸ್ ಆಫ್ ಮೈ ನೇಮ್ ಎಂಟರಿಂಗ್ ಆಲ್ಸೋ. ಎಸ್, ಅದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಅವಾಗ ನಾವು ಡಂಕಣಕಾಂತ ಸ್ಟೆಪ್ಸ್ ಹಾಕೋಣ. ಓ, ಥ್ಯಾಂಕ್ ಯು. ಆರ್ಮುಗಂ ಕೋಟೆಯಲ್ಲಿ ಆಕ್ಚುಲಿ 7 minutes ಲೆಟ್ ಇಟ್ ಸಿಟ್. ಓಕೆ, ನಾವು 7 ಬಾರಿ ನಂದಿ ಅವಾರ್ಡ್ಸ್ ಬಂತಲ್ಲ. 1996 ನಿಂದಾನೇ ಶುರುವಾಯಿತು ಆಂಧ್ರದಲ್ಲಿ. ಬಿಕಾಸ್ ಆಲ್ ಅದರ್ ಕ್ಯಾಟಗರೀಸ್ ದೇ ವರ್ ಗಿವಿಂಗ್ ಅವಾರ್ಡ್ಸ್ ಫಾರ್ ದ ಪಾಸ್ಟ್ 40-50 years. ಓಕೆ, ಬಟ್ ಈ ಡಬ್ಬಿಂಗ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಆ ರಿಕಗ್ನಿಷನ್ ಇರ್ಲಿಲ್ಲ ಆಕ್ಚುಲಿ ಅಪ್ ಟು 95. ದೆನ್ ಆಫ್ಟರ್ ಸೋ ಮೆನಿ ಪೀಪಲ್ ಅವರು ಅಪ್ಲೈ ಮಾಡೋದು, ಆಮೇಲೆ ಅದ್ರ ಬಗ್ಗೆ ತುಂಬಾ ಡಿಸ್ಕಷನ್ಸ್ ಎಲ್ಲ ಆಗಿ ಫೈನಲಿ 1996 ವಾಸ್ ದ ಫಸ್ಟ್ ಇಯರ್. ಸೊ ಫ್ರಮ್ 1996 to 2016, almost 20 years. 20 years. In 20 years, I'm lucky to win it 7 times. State awards. And dubbing ಅಂತ 96 ನಿಂದ ಶುರು ಆದ್ಮೇಲೆ SP ಬಾಲಸುಬ್ರಹ್ಮಣ್ಯಂ ಸರ್ won the first year. ಆಮೇಲೆ ಎಲ್ಲರೂ. ಬಟ್ ಇದರಲ್ಲಿ ಇನ್ನೊಂದು ದುರದೃಷ್ಟ ಏನಂದ್ರೆ, ನಮ್ಮಣ್ಣ ವಾಸ್ ಸಮ್ 20-25 years ಇಂದ ಎಲ್ರಿಗೂ ಅವನೇ ಡಬ್ಬಿಂಗ್ ಅನ್ನ. ಬಟ್ 1996 he stopped dubbing. ಸೊ ಆ ಇಯರ್ ನಿಂದಾನೇ ಶುರುವಾಯಿತು. he never got an award actually. ಬಿಕಾಸ್ ಇವತ್ತು ಒಂದು ಡಬ್ಬಿಂಗ್ ಆರ್ಟಿಸ್ಟ್ಗೆ ಒಂದು ವ್ಯಾಲ್ಯೂ, ಒಂದು ರಿಕಗ್ನಿಷನ್ ಬಂದಿದೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಸಾಯಿ ಕುಮಾರ್. ಬಟ್ ವಿಲ್ಲನ್ ರವಿಶಂಕರ್ ಅವ್ರನ್ನ ನೋಡಕ್ಕಿಂತ ಮುಂಚೆ ಬೇಬಿ ರವಿಶಂಕರ್ನ ನೋಡ್ಬೇಕು. ಓಕೆ, ಚೈಲ್ಡ್ ಆರ್ಟಿಸ್ಟ್ ಆಗಿ ಸುಮಾರು ಸಿನಿಮಾಗಳನ್ನ ನೀವು ಮಾಡಿದೀರಾ. 25 ಸಿನಿಮಾಗಳಲ್ವಾ? ಎಸ್, ಆಲ್ಮೋಸ್ಟ್ 25 to 28 ಮೂವೀಸ್. 28 ಮೂವೀಸ್. ಎಸ್. ಸೊ ಅಲ್ಲಿಂದಾನೇ ಕಲೆ ಹಂಗೆ ಹುಟ್ಟಿ. ಎಸ್, ಅದೇ ಅಂತ ಇದ್ದೀನಲ್ಲ. ಲಕ್ಕಿ ಪಾರ್ಟ್ ವಾಸ್ ಮೈ ಫಾದರ್ ಸಿನಿಮಾನೇ, ತಾಯಿ ಅವರು ಸಿನಿಮಾನಿಂದಾನೇ ಬಂದಿರೋರು. ಪ್ಲಸ್ ಬೋತ್ ಆರ್ ಟ್ರೈನ್ಡ್ ಸಿಂಗರ್ಸ್, ಟ್ರೈನ್ಡ್ ಡಾನ್ಸರ್ಸ್ ಎಲ್ಲ. ನಮ್ಮ ತಾಯಿ ಶಿ ಇಸ್ 100% ಟ್ರೈನ್ಡ್ ಡಾನ್ಸರ್ ಫ್ರಮ್ ಭರತನಾಟ್ಯಂ ಆಗಿರಲಿ, ಕೂಚುಪುಡಿ, ಕಥಕ್, ಆ್ಯಂಡ್ ಶಿ ಇಸ್ ಅ ವೆರಿ ಗುಡ್ ಸಿಂಗರ್ ಆ್ಯಂಡ್ ಶಿ ಇಸ್ ಅ ವೆರಿ ಗುಡ್ ಆಕ್ಟ್ರೆಸ್. ಸೊ ಆಲ್ ದಿಸ್. ಸೊ ಬೇಸಿಕ್ಲಿ ಚಿಕ್ಕ ವಯಸ್ಸಿನಿಂದಾನೇ ಅಕಾಡೆಮಿಕ್ಸ್ ಎಷ್ಟು ಮುಖ್ಯನೋ ಇದು ಕೂಡ ಅಷ್ಟು ಮುಖ್ಯ ಅಂತ ಎಲ್ಲದರಲ್ಲೂ ಒಂದು ಶಿ ಸಾ ಟು ದಟ್ ವಿ ಲರ್ನ್ಟ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಹಾರ್ಸ್ ರೈಡಿಂಗ್. ಇವತ್ತು ಎಲ್ಲ ಯೂಸ್ ಆಗ್ತಾ ಇದೆ. ಸೊ ದಟ್ ಇಸ್ ವೈ ಐ ಸೆಡ್ ಫೌಂಡೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ನೀನ್ ದೂರ ನಿಂತ್ಕೊಳ್ಳಿ, ಒಂದ್ ನಿಮಿಷ. ಯಾಕೆ?
ಅಯ್ಯೋ ಈಗಿನ ಕಾಲದಲ್ಲಿ ಯಾರನ್ನು ಕೇಳಿದ್ರೂ ಟೈಮ್ ಇಲ್ಲ. ಐ ಆಮ್ ಸಾರಿ, ಐ ಆಮ್ ಬಿಸಿ, ಐ ಡೋಂಟ್ ಹ್ಯಾವ್ ಟೈಮ್, ಲೈಫಲ್ಲಿ ತುಂಬಾ ಏನೋ ಕೆಲಸಗಳಿದೆ ಅಂತ. ಆವಾಗ್ಲಿಂದಾನೇ ನೀವು ಭರತನಾಟ್ಯಂ ಕ್ಲಾಸಸ್, ಹಾರ್ಸ್ ರೈಡಿಂಗು, ಕುಚ್ಚುಪುಡಿ, ಇದ್ರ ಮಧ್ಯ ಮ್ಯೂಸಿಕ್, ಇದ್ರ ಮಧ್ಯ ಆಕ್ಟಿಂಗ್, ಸ್ಕೂಲ್ಗೆಲ್ಲ ಹೋಗ್ತಿದ್ರ? ವೆರಿ ಗುಡ್ ಅಟ್ ಅಕಾಡೆಮಿಕ್ಸ್ ಆಲ್ಸೋ. ಏನೋ ಡೌಟ್ ಪಡ್ತಾ ಇದೆಯಲ್ಲ. ಇಲ್ಲ 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 ಹೆಂಗೆ ಟೈಮ್ ಎಲ್ಲಿ ಇತ್ತು ಸ್ಕೂಲ್ಗೆ ಹೋಗೋಕೆ? ಇಂಟ್ರೆಸ್ಟ್ ಅಂತೆ, ಇಂಟ್ರೆಸ್ಟೆಡ್. ಅಲ್ಟಿಮೇಟ್ ಟೈಮ್ ಸಿನಿಮಾ. ಅದೇ ಅದು ಬೇಸಿಕ್ಲಿ ಚಿಕ್ಕ ವಯಸ್ಸಿನಿಂದಾನೇ ಐ ಹ್ಯಾವ್ ಟು ಮೇಕ್ ಇಟ್ ಒನ್ ಡೇ ಅನ್ನೋದು ವೇಟಿಂಗ್. ಆ್ಯಂಡ್ ಲಕ್ಕಿಲಿ ಟುಡೇ ಬಿಕಾಸ್ ಆಫ್ ಮೈ ಫ್ರೆಂಡ್ ಫಿಲಾಸಫರ್ ಅಂಡ್ ಗೈಡ್ ಕಿಚ್ಚ ಸುದೀಪ್, ಇವತ್ತು ಕೆಂಪೇಗೌಡ and this is ಆರುಮುಗ ಅಂತ ಇದ್ದಾರೆ. ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಆಲ್ ಬಿಕಾಸ್ ಆಫ್ ಮೈ ಫ್ರೆಂಡ್ ಸುದೀಪ್. ಕೆಂಪೇಗೌಡ ಅಂದ ತಕ್ಷಣ 59ನೇ ಫಿಲ್ಮ್ ಫೇರ್ ಅವಾರ್ಡ್ಸ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್. Yes. That's your first film fair alva? Yes, first film fair. Feather in your cap. Yes. As an artist, that is the first award I received. Dubbing artist agi 7 Nandis bandittu, innondu ella Tamil Nadu state government. As an actor andre 100% my contribution, not only voice alva, ಇದು ಕೂಡ ನಾನೇ ಅನ್ನೋದು. ಹೆಡ್ ಟು ಟೋ ಕಾಂಟ್ರಿಬ್ಯೂಷನ್ ಇದು. Yes. ಒಂದು ಡೈಲಾಗ್ ಮಾತ್ರ ನೀವು ಹೇಳಲೇಬೇಕು. ನಾನು ಸ್ವಲ್ಪ ಒಂದು ನಿಮಿಷ ಇರಿ, ಐ ಹ್ಯಾವ್ ಟು ಕಾಪಿ ಯುವರ್ ಲುಕ್. ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂತು. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಹಾಕ್ಬಿಟ್ಟೆ ಅಲ್ವಾ? ಈಗ ಏನು ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಾಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಗ ಕೋಟೆ ಕಣ. ಯಪ್ಪ, ಗೂಸ್ ಬಂಪ್ಸ್ ಐ ಆಮ್ ಟೆಲ್ಲಿಂಗ್ ಯು. ಇಲ್ಲಿ ಎಣ್ಣೆನೂ ಡ್ಯಾನ್ಸ್ ಮಾಡ್ತಾ ಇದೆ ಭಯದಲ್ಲಿ. ರೆಡಿ ಆಗಿದೆ. ಈಗ ಇದನ್ನ ಆರುಮುಗ ಆರೋಗ್ಯವಾದ ರಾಗಿ ಪಕೋಡ. ನಾನು ಹಾಕ್ಲಾ ಕೈಯಲ್ಲ? ನಾನು ಟ್ರೈನಿಂಗ್ ತಗೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಓಹೋ, ಟು ಗುಡ್. ಪರ್ಫೆಕ್ಟ್ ನೋಡಿ, ಗಮ್ಮಂತ ಇದೆ. ಸೊ ಆರ್ಮುಗಂ ಆರೋಗ್ಯವಾದ ರಾಗಿ ಪಕೋಡ ಸೂಪರ್ ಆಗಿ ರೆಡಿ ಆಗಿದೆ. ಇಲ್ಲಿ ಇದನ್ನ ಸ್ವಾಹಗಳು ಮಾಡೋದು ಒಂದು ಬಾಕಿ ಅಷ್ಟೇ ನಾವು. ಸರಿ, ಇನ್ನೊಂದು ವಿಷಯ ಹೇಳಿ. ಅಮ್ಮ ತುಂಬಾ ಸ್ಟ್ರಿಕ್ಟ್ ಅಲ್ವಾ? ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್, ವೆರಿ ಸ್ಟ್ರಿಕ್ಟ್. ಬಟ್ ನಿಮಗ್ ಮಾತ್ರ ಒಂಚೂರು ಎಕ್ಸ್ಟ್ರಾ ಲವ್ ಇತ್ತು ನಿಮ್ ಮೇಲೆ. ಒಂದ್ ಸ್ವಲ್ಪ ಎಕ್ಸ್ಟ್ರಾ ಲವ್ ಇತ್ತು. ಯಾರನ್ನೂ ಬಿಡ್ತಿರ್ಲಿಲ್ಲ ನೈಟ್ ಶೋ ನೋಡಕ್ಕೆ, ಬಟ್ ನೀವು ಮಾತ್ರ ಪೂಸಿ ಮಾಡ್ತಿದ್ರಿ. ಹಂಗೇನು ಇಲ್ಲ, ಅವರಿಗೆ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ತಾಯಿಗೆ. ಸೊ ಸ್ವಲ್ಪ ಲೀನಿಯನ್ಸ್. ಈ ಕಡೆ ಅಯ್ಯಪ್ಪ ಲಾಸ್ಟ್, ಸೊ ತುಂಬಾ ಅವನ ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿದ್ರು ಲಾಸ್ಟ್. ದೊಡ್ಡವನು ಸಾಯಿ, ಸೊ ಈ ಮಧ್ಯದಲ್ಲಿ ಇರೋನು ನಾನು. ಸೊ ಸ್ವಲ್ಪ ಅಣ್ಣನಿಗೆ ಮಾಡಿರೋ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಎಲ್ಲ ನನಗೆ ಸ್ವಲ್ಪ ಫ್ರೀ ಆಗಿದೆ ಅಷ್ಟೇ. ಸೊ ಅಂದ್ರೆ ಪರ್ಫೆಕ್ಟ್ ಬ್ಯಾಲೆನ್ಸ್ ನಿಮಗ್ ಮಾತ್ರ ಇದ್ದಿದ್ದು. ನಾಟ್ ಟೂ ಮಚ್, ನಾಟ್ ಟೂ ಲೆಸ್ ಅಲ್ವಾ? ರೈಟ್ ಅಮೌಂಟ್. ಬಟ್ ನೀವು ಮಾತ್ರ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ಲೇ ಇಲ್ಲ. ಯಾವ ಬ್ಯಾಲೆನ್ಸಿಂಗ್ ಆಕ್ಟ್? ಕುಂಟೆ ಬಿಲ್ಲೆಯಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ನೀವು ಅನ್ಬ್ಯಾಲೆನ್ಸ್ ಮಾಡಿ ಪಾಪ ಕಮಲ ಅವರ ಕಾಲಿಗೆ ಒಂದು ಸಣ್ಣ ಕಲ್ ಬದಲು ದೊಡ್ಡ ಕಲ್ಲನ್ನ ಏಮ್ ಮಾಡಿ ಹೊಡೆದು ಫ್ರಾಕ್ಚರೇ ಮಾಡ್ಬಿಟ್ರ? ಆಲ್ಮೋಸ್ಟ್ ಫ್ರಾಕ್ಚರ್ ಆಗಿಲ್ಲ, ಬಟ್ ಅದೇನೋ ಒಂದು ಗೇಮ್, ಆ ಗೇಮ್ ಆಡುವಾಗ ನಾನೇನೋ ನಾಟ್ ಔಟ್ ಅಂದ್ಬಿಟ್ರು. ಸೊ ಅಲ್ಲಿ ಕೋಪ ಬಂದು ಕಲ್ಲು ತಗೊಂಡೆ, ಬಿಟ್ಟೆ ಕಲ್ನ. ಇದು ಆರುಮುಗ ಕೋಟೆ ಅಂತ ಆವಾಗಲೇ ಬಿಟ್ಟೆ ಒಂದು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ಅಂತ. ಕರೆಕ್ಟ್ ಆಗಿ ನಮ್ಮ ಸಿಸ್ಟರ್ಗೆ ಹೋಗಿ ಇಲ್ಲಿ ಬಿತ್ತು ಮಂಡಿ ಮೇಲೆ ಅಷ್ಟೇ. ಸೂಪರ್. ಆಮೇಲೆ ಒಂದು 1 ಮಂತ್ ನನಗೆ ಮನೆಯಲ್ಲಿ ಇತ್ತು ಟ್ರೀಟ್ಮೆಂಟ್. ನಿಮಗೆ ಎಷ್ಟು ಒದೆ ಬಿತ್ತು? ಡೈಲಿ ಒಂದು ಆಲ್ಮೋಸ್ಟ್ ಒಂದು 1 ಮಂತ್. ಬಿಕಾಸ್ ಅವಳಿಗೆ ಆಲ್ಮೋಸ್ಟ್ ಒಂದು 15-20 ಡೇಸ್ ಅವಳಿಗೆ ಬೆಡ್ ರೆಸ್ಟ್. ಆ 15-20 ಡೇಸ್ ನನಗಿತ್ತು ಪನಿಷ್ಮೆಂಟ್. ಯಾವಾಗ ನಿಮ್ಮ ಮೇಲೆ ರಿವೆಂಜ್ ತಗೋಬೇಕೋ ಬಹುಶಃ ನಿಮ್ಮ ಅಕ್ಕ ಕಾಲ್ ನೋವು ಅಂತಿದ್ರೇನೋ ಅಲ್ವಾ? ಅವಾಗೆಲ್ಲ ನಿಮಗೆ ಬೀಳ್ತಿತ್ತು ಒಂದೇಟು. ಇದನ್ನ ನೀವೇ ಇನಾಗ್ರೇಷನ್ ಮಾಡಿ, ನಾವಿಬ್ರು ಜೊತೆಗೆ ಸೇರಿ ಇನಾಗ್ರೇಷನ್ ಮಾಡೋಣ. ನನಗೆ ಏನ್ ಭಯ ಅಂದ್ರೆ ನೀವು ಏನಾದ್ರೂ ಏಮ್ ಇಟ್ಬಿಟ್ಟು ಪಕೋಡ ನನ್ನ ಮೇಲೆ ಹೊಡೆದು ಬಿಟ್ರೆ ಅಂತ. ಇಲ್ಲ ಬನ್ನಿ ಪ್ಲೀಸ್. ಆಫ್ಟರ್ ಯು.
ಡೈನಿಂಗ್ ಟೇಬಲ್ ಹೋಗೋಣ. ಆರ್ಮುಗಂ ಆರೋಗ್ಯ ರಾಗಿ ಪಕೋಡಾನ ಒಂದ್ಸತಿ ಅಲ್ಲ 6 ಸತಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಏನೇನ್ ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಸಣ್ಣ ರೀಕ್ಯಾಪ್. ರಾಗಿ ಪಕೋಡ ಬೇಕಾಗುವ ಸಾಮಗ್ರಿಗಳು: ಹೆಚ್ಚಿದ ಸಬ್ಸಿಗೆ ಸೊಪ್ಪು ಅರ್ಧ ಬಟ್ಲು, ರಾಗಿ ಹಿಟ್ಟು ಅರ್ಧ ಬಟ್ಲು, ಚಿರೋಟಿ ರವೆ, ಅಕ್ಕಿ ಹಿಟ್ಟು 2.5 ಟೀ ಚಮಚ, ಮೈದಾ ಹಿಟ್ಟು 1 ಟೀ ಚಮಚ, ಓಂ ಕಾಳು ಸ್ವಲ್ಪ, ಹೆಚ್ಚಿದ ಈರುಳ್ಳಿ 2, ಹಸಿಮೆಣಸಿನಕಾಯಿ 3, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಕರಿಬೇವು ಸ್ವಲ್ಪ, ಸೋಡಾ ಚಿಟಿಕೆಯಷ್ಟು, ಎಣ್ಣೆ ಕರಿಯಲು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ ಹಾಕಿ ರುಬ್ಕೊಳ್ಳಿ. ಬೌಲ್ಗೆ ರಾಗಿ ಹಿಟ್ಟು, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ರುಬ್ಬಿಕೊಂಡ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, ಓಂ ಕಾಳು, ಕಾದ ಎಣ್ಣೆ, ಹೆಚ್ಚಿದ ಸಬ್ಸಿಗೆ ಸೊಪ್ಪು, ಹೆಚ್ಚಿದ ಈರುಳ್ಳಿ, ಸ್ವಲ್ಪ ನೀರು ಸೇರಿಸಿ ಹಿಟ್ಟನ್ನು ಗಟ್ಟಿಯಾಗಿ ಹದಕ್ಕೆ ಕಲಿಸ್ಕೊಂಡು ಕಾದ ಎಣ್ಣೆಯಲ್ಲಿ ಕರೆದ್ರೆ ಆರೋಗ್ಯಕರ ರುಚಿಕರ ರಾಗಿ ಪಕೋಡ ರೆಡಿ. ಫೈನಲಿ ಆರ್ಮುಗಂ ಆರೋಗ್ಯ ರಾಗಿ ಪಕೋಡ ನಮ್ ಕಣ್ ಮುಂದೆ ಇದೆ. ಇದೇನ್ ಗೊತ್ತಾ, ಈ ಫೋರ್ಕ್ ಅನ್ ಸೈಡ್ ಅಲ್ಲಿ ಇಟ್ಬಿಡೋಣ ಅಲ್ವಾ? ನಾವು ನಮ್ ಸ್ಟೈಲ್ ಅಲ್ಲಿ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡೋಣ. ಸೊ ನೀವೇ ನನಗೆ ಸರ್ವ್ ಮಾಡ್ಬೇಕು. ಆಹಾ ಸಾಕು, ನೀವು ತಗೊಳ್ಳಿ. ಅದಾದ್ಮೇಲೆ ಇನ್ನೊಂದು 4 ಪೀಸ್ ನಾನು ಹಾಕೊಳ್ತೀನಿ. ವೆರಿ ಗುಡ್. ಶುರು ಮಾಡೋಣ. ಚಿಯರ್ಸ್. ಬನ್ನಿ. ಸೂಪರ್ ಅಲ್ಲ? ಸುಮಾರು ಜನರು ಈ ಕೈಗಳಿಂದ ಪಟ ಅಂತ ಏಟ್ ತಿಂದಿರ್ತೀರಾ. ಆ ರುಚಿ ಬೇರೆ, ನಾವೊಬ್ರೆ ಅನ್ಸುತ್ತೆ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡ್ತಾ ಇರೋದಲ್ವಾ? ಅದ್ ಯಾಕೆ ಗೊತ್ತಾ? ನಿಮ್ ಸವರುಚಿ ಹೆಂಗಿತ್ತು? ಖಾರ ಪರವಾಗಿಲ್ಲ, ಕರೆಕ್ಟ್ ಆಗಿದೆ. ನಿಮ್ ಖಾರದ ಮುಂದೆ ಈ ಖಾರ ಸ್ವಲ್ಪ ಕಮ್ಮಿನೇ. ಬಟ್ ನಿಮ್ಮ ಧ್ವನಿನೇ ಇಷ್ಟು ಜೋರಾಗಿದೆ, ನಿಮಗ್ ಸೌಂಡ್ ಭಯ. ಅದಕ್ಕೆ ನಾನೇ ಸೌಂಡ್ ಕೊಡ್ತೀನಲ್ಲ, ನನಗೆ ಸೌಂಡ್ ಯಾಕೆ? ಇಡೀ ಕರ್ನಾಟಕಕ್ಕೆ ಭಯ ಆಗುವ ಈ ಸೌಂಡ್, ಈ ಪಟಾಕಿಗೆ ಹೆದರ್ತೀನಿ. ಅದೇ ಈ ಪಟಾಕಿಗೆ ಹೆದರ್ತೀರಾ, ಅದೇ ಹೆಂಗೆ? ಅಷ್ಟೇ ಚಿಕ್ಕ ವಯಸ್ಸಿನಿಂದ ಒಂದು ಫಿಯರ್. ಡೋಂಟ್ ವರಿ, ಈ ದೀಪಾವಳಿ ನಾವಿಬ್ರು ಜೊತೆಗೆ ಸುರ್ಸುರ್ ಬತ್ತಿ ಹಚ್ಚೋಣ. ನಿಮ್ ಭಯನೂ ಹೋಗುತ್ತೆ, ನನ್ ಭಯನೂ ಹೋಗುತ್ತೆ. ಡನ್. ಸೊ ಇದ್ರ ಸ್ಪೆಷಾಲಿಟಿ ಏನು? ತುಂಬಾ ಹೆಲ್ದಿ ಅಂತ ಹೇಳ್ತಿದ್ರಿ. ಇದು ರಾಗಿ ವೆರಿ ಬೇಸಿಕ್ಲಿ ಫ್ಯಾಂಟಾಸ್ಟಿಕ್ ಸಪ್ಲಿಮೆಂಟ್ ಫಾರ್ ರೈಸ್. ಸೊ ಬೇಸಿಕ್ಲಿ ರಾಗಿ ಅನ್ನೋದು ಅದು ಒನ್ ಆಫ್ ದಿ ಒಂದು ಅಮೃತ ತರ, ಸಂಜೀವಿನಿ ಅಂತ ಹೇಳ್ಬೋದು. ಅಷ್ಟು ಒಳ್ಳೇದಿದು. ಪ್ಲಸ್ ಈ ಮೇನ್ ಶುಗರ್ ಪೇಷಂಟ್ಸ್ಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಎಷ್ಟಾದರೂ ತಿನ್ಬೋದು. ರಾಗಿ ಮುದ್ದೆ ಆಗಿರಲಿ, ಪಕೋಡ ಆಗಿರಲಿ, ಇದೆಲ್ಲ. ಆ್ಯಂಡ್ ಮೇಯ್ನು ಇದು ದೇಹಕ್ಕೆ ತುಂಬ ತಂಪು. ಆಮೇಲೆ ತೋಳಿಗೆ ಫಲ, ರಿಯಲ್ ಮಸಲ್ಸ್ ಗಿಸಲ್ಸ್ ಹಂಗಿರುತ್ತೆ. ಬನ್ನಿ ನಾವಿಬ್ರು ಕೈ ತೊಳ್ಕೊಳ್ಳೋಣ. ನಮ್ಮ ಸ್ಟಾರ್ ಸವಿರುಚಿ ಕಾರ್ಯಕ್ರಮದ ಫಾರ್ಮ್ಯಾಟ್ ಅನ್ನೇ ಬ್ರೇಕ್ ಮಾಡಿರುವ ಏಕೈಕ ಸೂಪರ್ ಸ್ಟಾರ್ ಅಂದ್ರೆ ನಮ್ಮ ಆರ್ಮುಗಂ ರವಿಶಂಕರ್ ಅವರು. ಫಸ್ಟ್ ಎಪಿಸೋಡ್ ಅಲ್ಲೇ ನಾನು ಒಬ್ನೇ ಬರ್ತೀನಿ, ನಾನ್ ಅಡ್ಗೆ ಮಾಡ್ತೀನಿ ಅಂತ ಹೇಳಿದ್ರಿ. ನಾಳೆ ಮತ್ತೆ ಇನ್ನೊಂದು ಸರ್ಪ್ರೈಸ್ ನಮ್ಮೆಲ್ರಿಗೂ. ಸಾಮಾನ್ಯವಾಗಿ ಇಲ್ಲಿ ಬರೋರೆಲ್ಲ ಅಮ್ಮನ್ ಕರ್ಕೊಂಡ್ ಬರ್ತಾರೆ, ತಮ್ಮನ್ ಕರ್ಕೊಂಡ್ ಬರ್ತಾರೆ, ತಂದೆನ್ ಕರ್ಕೊಂಡ್ ಬರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಅನ್ ಕರ್ಕೊಂಡ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ರೆ ನೀವು ಮಾತ್ರ ಬಹಳ ಡಿಫ್ರೆಂಟ್ ಪರ್ಸನ್ ಅಂತ ಮತ್ತೆ ನಾಳೆ ಪ್ರೂವ್ ಮಾಡ್ತಾ ಇದ್ದೀರಾ. ಇವ್ರ ಜೊತೆ ಯಾರು ಬರ್ತಿದ್ದಾರೆ ಅಂತ ನೀವು ನೋಡಿ, ಯುಲ್ ಬಿ ಲೈಕ್ ಹಾ ಅಂತ. ಇವರ ಒಂದು ಲವ್ ಸ್ಟೋರಿ ಎಕ್ಸಿಬಿಷನ್ ಅಲ್ಲೆಲ್ಲ ಹಾವಳಿ ಮಾಡಿತ್ತು. ಯಾರಿಗ್ ಯಾರು ಐ ಲವ್ ಯು ಹೇಳಿದ್ರು, ಏನಾಯ್ತು ಅದು ಇವಾಗ್ಲೇ ಹೇಳೋದ್ ಬೇಡ. ನಾಳೆ ಮಧ್ಯಾಹ್ನ 1:00 ಸ್ಟಾರ್ ಸವಿರುಚಿಯಲ್ಲಿ ನಿಮ್ಮ ಜೊತೆ ಬರೋರು ಕೈ ರುಚಿ ಟೇಸ್ಟ್ ಮಾಡ್ತಾ ಈ ಕಥೆಗಳನ್ನೆಲ್ಲ ಕೇಳೋಣ. ಸೊ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಮ್ ಜೊತೆಗೆ ಆರ್ಮುಗ ಕೋಟೆ ಕಣೋ. ಬಾಯ್.